ಹಾಯ್ ಹಲೋ ನಮಸ್ಕಾರ. ಈ ದಿನ ಚೆಂಡೂರಲ್ಲಿ ಕೆಲಸ. ಬೆವರಿನ ಹನಿ ಮಣ್ಣಿಗೆ ಬಿದ್ದರೇನೆ ನಮಗೆ ನೆಮ್ಮದಿ. ಕೆಲಸದಲ್ಲಿ ಕಷ್ಟವಿದ್ದರೂ ಮಣ್ಣಿನ ವಾಸನೆಯಲ್ಲಿ ಒಂದು ನಶೆ ಇದೆ. ಈ ಮಾತನ್ನು ಹೇಳ್ತಾ ಇವತ್ತಿನ ಕೆಲಸ ಶುರು ಮಾಡ್ತಾ ಇದ್ದೇವೆ. ಅಷ್ಟೊತ್ತಿಗೆ ತಿಂಡಿ ಬಂದಿತ್ತು. ತಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡ್ಬೇಕು ಇವಾಗ. ಹಂಗೆ ದಾರಿಲಿ ಹೋಗುವಾಗ ನೋಡಿದೆ, ಯಾರೋ ಪಾಪ ನಾಟಿ ಕೋಳಿ ಸಾಕಿದ್ದಾರೆ. ಒಂದು 250ರಿಂದ 300 400 ಹತ್ರ ಸಾಕಿದ್ದಾರೆ. ಏನೋ ಹೊಸ್ದಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರಿಗೂ ಸಹ ಒಳ್ಳೇದಾಗ್ಲಿ. ಇವನ್ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಯಾಕೆಂದ್ರೆ ನಾಯಿಗಳ ಕಾಟ. ಇಲ್ಲಿ ನಾವು ಕೆಲಸ ಮಾಡತ್ತವ ಮೆಣಸಿನ ಗಿಡ ಹಾಕಿದ್ದಾರೆ. ಹೋದ್ ಮುಂಗಾರಲ್ಲಿ ಮೆಣಸಿನ ಗಿಡ ಹಾಕಿರೋದು. ಹೆಚ್ಚು ಕಮ್ಮಿ ಒಂದು 10 ಕ್ವಿಂಟಲ್ ಹಾಕಿದ್ದಾರೆ. ಒಂದ್ಸತಿ ಕೊಯ್ದ್ರೆ 1.5 ಕ್ವಿಂಟಲಿಂದ 2 ಕ್ವಿಂಟಲ್ ಸಿಗುತ್ತಂತೆ. ನಾನು ಕೇಳಿ ನೋಡಿದೆ ಬೆಳಗ್ಗೆ ಅವ್ರನ್ನ. ಹ್ಞೂ ಅಣ್ಣ ಪರವಾಗಿಲ್ಲ ಮಾಡ್ಬೋದು, ಏನು ಲಾಸ್ ಆಗಲ್ಲ ಅಂತಂದರು. ಒಂದು ಸತಿಗೆ 4,000ದಿಂದ 8,000ವರೆಗೂ ಸಿಗುತ್ತೆ ಅಂದರು. ಹಂಗೆ ಈ ಮನೆ ಏನಕ್ಕಪ್ಪ ಮಾಡಿದ್ದೀನಿ ಅಂತಂದರೆ ಕಂಸಾಲ್ ಮನೆ ಇದು. ತುಂಬ ಅಪರೂಪವಾಗಿ ಹೋಗಿದೆ. ಇವಾಗೆಲ್ಲ RCC ಮೋಲ್ಡು ಅದು ಇದು ಅಂತ ಹೇಳ್ಕೊಂಡು ನಮ್ಮ ಹಳೆ ಪುರಾತನವಾದ ಮನೆಗಳನ್ನ ಮರಿತಾ ಇದ್ದೀವಿ ನೋಡಿ. ಸಂಜೆ ಊರಲ್ಲಿ ಅಂಬೇಡ್ಕರ್ ಜಯಂತಿ ಇಟ್ಕೊಂಡಿದ್ರು. 1891ರಿಂದ 1956. ಭಾರತದ ಸಂವಿಧಾನ ಶಿಲ್ಪಿ ಇವರು. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ದೇಶದ ಅತ್ಯುನ್ನತ ಕಾನೂನು ಗ್ರಂಥವನ್ನು ರೂಪಿಸಿದರು. ಇವರು ಕೇವಲ ರಾಜಕೀಯ ನಾಯಕರಷ್ಟೇ ಅಲ್ಲದೆ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ನ್ಯಾಯಶಾಸ್ತ್ರಜ್ಞ, ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಇವರನ್ನು ಗೌರವಪೂರ್ವಕವಾಗಿ ಬಾಬಾ ಸಾಹೇಬ್ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ 14ರಂದು ಇವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.